ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಪಾಕ್ ಯೋಧರಿಂದ ಗಡಿಯಲ್ಲಿ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಆದರೆ ಪಾಕ್ಗೆ ಪ್ರತ್ಯುತ್ತರವನ್ನ ಕೊಟ್ಟಿದೆ ಭಾರತೀಯ ಸೇನೆ. ಈಗಾಗಲೇ ಪಾಕ್ನಿಂದಾಗಿಯೇ ಇಂತಹ ಘನಘೋರ ಕೃತ್ಯ ಕಾಶ್ಮೀರದಲ್ಲಿ ನಡೆದಿರುವುದು. ಆದರೆ ಮತ್ತೆ ಮತ್ತೆ ಪಾಕಿಸ್ತಾನಕ್ಕೆ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ಎಷ್ಟೇ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಮತ್ತೆ ಮತ್ತೆ ತಾನು ಏನು ಮಾಡಬೇಕು ಅದನ್ನೇ ಮಾಡ ಹೊರಟಿದೆ ಪಾಕಿಸ್ತಾನ. ಆದರೆ ಈ ಸಲ ಹಾಗಲ್ಲ. ಭಾರತ ಬಿಡುವ ಪ್ರಶ್ನೆಯೇ ಇಲ್ಲ. ಪಾಕ್ ಯೋಧರು ಗಡಿಯಲ್ಲಿ ಗುಂಡಿನ ದಾಳಿ ಮಾಡಿದ್ರೆ ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದೆ ನಮ್ಮ ಭಾರತೀಯ ಸೇನೆ. ಬಂಡೀಪುರ ಜಿಲ್ಲೆಯ ಗಡಿ ಭಾಗದಲ್ಲಿ ದಾಳಿಯನ್ನ ಮಾಡಲಾಗಿತ್ತು. ಕೊಲ್ನಾರ್ ಬಾಜಿಪುರ ಅನ್ನುವಲ್ಲಿ ಗುಂಡಿನ ದಾಳಿ ನಡೆದಿದೆ. ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದೆ ಪಾಕಿಸ್ತಾನ. ಈಗಾಗಲೇ ಸರ್ವಪಕ್ಷ ಸಭೆಯಲ್ಲಿ ಉಗ್ರರ ನಿಗ್ರಹದ ಶಪಥದ ಬೆನ್ನಲ್ಲೇ ಈ ಗುಂಡಿನ ದಾಳಿಯನ್ನ ಪಾಕಿಸ್ತಾನ ಮಾಡಿದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಕೂಡ ತಕ್ಕ ಉತ್ತರವನ್ನ ಕೊಟ್ಟಿದೆ. ಭಾರತದ ಸೇನೆ ಕೂಡ ಗುಂಡಿನ ದಾಳಿ ಮಾಡಿ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಏನೇ ಮಾಡಿದ್ರು ಪಾಕಿಸ್ತಾನಕ್ಕೆ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ಬರುವ ಲಕ್ಷಣಗಳು ಕೂಡ ಇಲ್ಲ. ಮತ್ತೆ ಮತ್ತೆ ಇಂತಹ ಕೃತ್ಯವನ್ನ ನಡೆಸ್ತಾನೆ ಇದೆ ಪಾಕಿಸ್ತಾನ. ಗುಂಡಿನ ದಾಳಿಯನ್ನ ಮಾಡುವಂಥದ್ದು. ಭಾರತ ಪಾಕ್ ಗಡಿಯಲ್ಲಿ ಇದೀಗ ಉದ್ವಿಗ್ನ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಕಾರಣ ಪಾಕಿಸ್ತಾನವೇ ಮಾಡ್ಕೊಳ್ತಾ ಇರುವಂತಹ ತಪ್ಪು. ಪಹಲ್ಗಾಮ್ ದಾಳಿಗೆ ಪ್ರತೀಕಾರದ ಶಪಥವನ್ನ ಮಾಡಲಾಗಿದೆ. ಸರ್ವಪಕ್ಷ ಸಭೆಯಲ್ಲಿ ಒಕ್ಕೊರಲ ಆಗ್ರಹವನ್ನ ಮಾಡಲಾಗಿದೆ. ಉಗ್ರರ ಸಂಹಾರಕ್ಕೆ ಸರ್ವಪಕ್ಷ ನಾಯಕರು ಒತ್ತಡವನ್ನ ಹೇರಿದ್ದಾರೆ. ನಿನ್ನೆ ಸರ್ವಪಕ್ಷ ಸಭೆ ನಡೆದಿದೆ 6 ಗಂಟೆಗೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆಯಲ್ಲಿ ಒಕ್ಕೊರಲ ಆಗ್ರಹ ಕೇಳಿ ಬಂದಿದೆ. ಪ್ರತೀಕಾರದ ಶಪಥವನ್ನ ಮಾಡಲಾಗಿದೆ. ಉಗ್ರರ ಸಂಹಾರಕ್ಕೆ ಸರ್ವಪಕ್ಷ ನಾಯಕರು ಒತ್ತಡವನ್ನ ಹೇರಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಒಗ್ಗಟ್ಟಿನ ಹೋರಾಟ ಆಗಬೇಕು. ಸರ್ವಪಕ್ಷ ಸಭೆಯಲ್ಲಿ ಪಕ್ಷ ಭೇದ ಮರೆತು ಒಗ್ಗಟ್ಟನ್ನ ಪ್ರದರ್ಶಿಸಿದ್ದಾರೆ. ಹೋರಾಟದಲ್ಲಿ ಸರ್ಕಾರದೊಂದಿಗೆ ನಿಲ್ಲೋದಾಗಿ ಪ್ರತಿಜ್ಞೆಯನ್ನ ಎಲ್ಲರೂ ಮಾಡಿದ್ದಾರೆ. ಹಮ್ ಸಬ್ ಸಾಥ್ ಹೈ, ಆಕ್ಷನ್ ಲೋ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಿದ್ರು. ಮುಂದಿನ ಹೋರಾಟದ ಬಗ್ಗೆ ಸಭೆಯಲ್ಲಿ ವಿಸ್ತೃತವಾದ ಚರ್ಚೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲೂ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಭಾರತೀಯರೇ ಅಲ್ಲ. ಹಾಗಾಗಿ ಎಲ್ಲಾ ಪಕ್ಷದವರು ಕೂಡ ಒಗ್ಗಟ್ಟಿನ ಹೋರಾಟ ಮಾಡೋದಕ್ಕೆ ಶಪಥ ಮಾಡಿದ್ದಾರೆ. ಇಂತಹ ನೀಚರನ್ನ ಸದೆಬಡಿಬೇಕು ಅನ್ನುವಂತಹ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. शुरुआत में सरकार की ओर से रक्षा मंत्री जी ने बताया कि जो घटना पहलगाम में जो हुआ है उसके बाद भारत सरकार ने CCS बैठक में क्या कदम उठाया, क्या फैसला लिया, उसका भी जानकारी दिया. और फिर सरकार का आतंकवाद के खिलाफ ज़ीरो टॉलरेंस पॉलिसी के बारे में शुरू में बताया कि ये घटना बहुत दुखद है. जैसे पार्टी के साथ हुई, जो राजनाथ सिंह जी ने प्रिसाइड किया, अमित शाह जी भी वहाँ थे. हमने सब लोगों ने मिल के जो पहलगाम में इंसिडेंट हुआ है उसको सभी लोगों ने कंडम किया. ऑल पार्टी इरेस्पेक्टिव ऑफ ये वो ऐसा कुछ. और दूसरी चीज़ हमने ये कहा कि कश्मीर में शांति रखने के लिए वो अच्छा प्रयास करें और वहाँ पर शांति रखना ज़रूरी है. ये बात उनके सामने हमने रखा और उन्होंने ये कहा कि सभी एक्शन ले लें. यूनिफॉर्मली कंडेम किया है सबने जो हुआ है और पूरी सपोर्ट दिया अपोजिशन ने सरकार को. कोई भी एक्शन नहीं. आज प्रधानमंत्री ने कहा है कि कड़ा एक्शन. ಉಗ್ರ ಸಂಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವಪಕ್ಷ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಆ ನಿರ್ಣಯದ ಪ್ರಕಾರ ಪಹಲ್ಗಾಮ್ನಲ್ಲಿನ ದಾಳಿಗೆ ಖಂಡನೆಯನ್ನ ವ್ಯಕ್ತಪಡಿಸಲಾಗಿದೆ. ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಪಾಕಿಸ್ತಾನ ಬೆಂಬಲಿತ ಉಗ್ರರು ಈ ಕೃತ್ಯವನ್ನ ನಡೆಸಿದ್ದಾರೆ. ಪಾಕಿಸ್ತಾನದ ಕುಮ್ಮಕ್ಕಿಲ್ಲದೆ ಈ ದಾಳಿ ನಡೆಯೋದೇ ಅಸಾಧ್ಯ. ಉಗ್ರರ ದಾಳಿಗೆ ನಾವು ಎದಿರೇಟನ್ನ ಕೊಡಲೇಬೇಕು. ಪಾಕಿಸ್ತಾನದ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನ ನಿಲ್ಲಿಸಬೇಕು.
ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಕೇಂದ್ರ ಯಾವುದೇ ಕ್ರಮ ಕೈಗೊಳ್ಳಲಿ, ಆ ಕ್ರಮ ಕೈಗೊಂಡ್ರೆ ನಮ್ಮ ಬೆಂಬಲ ಇದೆ. ಜನರನ್ನ ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲ ನಾಯಕರು ಸರ್ವಪಕ್ಷ ಸಭೆಯಲ್ಲಿ ಆಗ್ರಹವನ್ನ ಮಾಡಿದ್ದಾರೆ. ಸರ್ವ ಪಕ್ಷದವರು ಒಮ್ಮತದ ನಿರ್ಣಯವನ್ನ ಕೈಗೊಂಡಿದ್ದಾರೆ.